ಬಳ್ಳಾರಿಯ ಕೂಡ್ಲಿಗಿ ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ಗೆ ಪತ್ರ ಬರೆದಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ವಿರುದ್ಧ ಶೆಣೈ ಕೊಟ್ಟಿರುವಂತಹ ಲಿಖಿತ ದೂರಿನ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ದೂರಿನಲ್ಲಿ ಚಿಕ್ಕಮಗಳೂರು ಡಿವೈಎಸ್ಪಿ ಕಲ್ಲಪ್ಪ ಹಂಡಿಭಾಗ್, ಮಡಿಕೇರಿ ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಕೆಳ ಹಂತದಿಂದ ಹಿಡಿದು ಡಿವೈಎಸ್ಪಿ ಹುದ್ದೆ ತನಕ ಬಡ್ತಿ ಸೇರಿದಂತೆ ಪ್ರತಿಯೊಂದು ವಿಚಾರದಲ್ಲಿಯೂ ಅನ್ಯಾಯ ಆಗ್ತಾ ಇದೆ. ಡಿಜಿಪಿ ಓಂ ಪ್ರಕಾಶ್ ಅವಧಿಯಲ್ಲೇ ಇಷ್ಟೆಲ್ಲ ಆಗ್ತಿರೋದು ಅಂತ ಶೆಣೈ ದೂರಲ್ಲಿ ಕೊಟ್ಟಿದ್ದಾರೆ. ಜುಲೈ 19ರಂದೇ ಈ ಪತ್ರ ಬರೆದಿದ್ದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಮಡಿಕೇರಿಯಲ್ಲಿ ನಡೆದಂತ ಟಿಪ್ಪು ಜಯಂತಿ ಘರ್ಷಣೆ, ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ಪೊಲೀಸ್ ಅಧಿಕಾರಿಗಳನ್ನ ಒಒಡಿ ಮೇಲೆ ಕಳುಹಿಸಿರೋದು ಸೇರಿದಂತೆ ವಿವಿಧ ಪ್ರಕರಣಗಳನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕೋಣ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಅವರಿಂದ. ವೀರೇಶ್ ದಾನಿ, ಈಗ ಜುಲೈ 19ನೇ ತಾರೀಕೆ ಈ ದೂರನ್ನ ರಾಜನಾಥ್ ಸಿಂಗ್ ಅವರಿಗೆ ಕೇಂದ್ರ ಗೃಹ ಇಲಾಖೆಗೆ ಸಲ್ಲಿಸಿದ್ದಾರೆ. ಅಲ್ಲಿಂದ ಏನಾದ್ರೂ ರಿಪ್ಲೈ ಬಂದಿದ್ಯಾ? ಯಾಕಂದ್ರೆ ಸಂಪೂರ್ಣವಾಗಿ ತಮ್ಮ ಕೇಸ್ ಒಂದೇ ಹೇಳಿಲ್ಲ, ಅವರು ಸಂಪೂರ್ಣವಾಗಿ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಬಗ್ಗೆ ಬರೆದಿರೋ ಪತ್ರ ಇದು. ಖಂಡಿತವಾಗಿಯೂ ಸೌಖ್ಯ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಯಾವ ರೀತಿಯಾಗಿ ಹದಗೆಟ್ಟಿದೆ, ಡಿಜಿಪಿ ಓಂ ಪ್ರಕಾಶ್ ಅವರು ರಾಜಕೀಯ ಒತ್ತಡಕ್ಕೆ ಮಣಿದು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅನುಪಮಾ ಶೆಣೈ ಒಟ್ಟು 6 ಜನ ಹಿರಿಯ ಅಧಿಕಾರಿಗಳ ವಿರುದ್ಧವಾಗಿ ಕೇಂದ್ರದ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಲಿಖಿತವಾಗಿ 3 ಪುಟಗಳ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿ ಇದೀಗ ಪಬ್ಲಿಕ್ ಟಿವಿಗೂ ಸಹ ಲಭ್ಯವಾಗಿದೆ. ಡಿವೈಎಸ್ಪಿ ಗಣಪತಿ ಆಗಿರ್ಬೋದು ಮತ್ತು ಕಲ್ಲಪ್ಪ ಹಂಡಿಭಾಗ್ ಆಗಿರ್ಬೋದು ಮತ್ತು ಕೊಡಗಿನಲ್ಲಿ ನಡೆದಿರತಕ್ಕಂಥ ಕೋಮುಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾಗಿ ವಿವಿಧ ವಿಚಾರಗಳನ್ನ ಉಲ್ಲೇಖ ಮಾಡಿ ಅನುಪಮಾ ಶೆಣೈ ಅವರು 3 ಪುಟಗಳ ದೂರನ್ನ ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೂ ಸಹ ಈಗಾಗಲೇ ದೂರು ತಲುಪಿರೋದ್ರಿಂದ ಗೃಹ ಸಚಿವರು ಸಹ ರಾಜ್ಯ ಸರ್ಕಾರದಿಂದ ವರದಿಯನ್ನ ನೀಡುವಂತೆ ಅವರು ಸೂಚಿಸಿದ್ದಾರೆ ಅನ್ನೋ ಮಾಹಿತಿಗಳು ಸಹ ಇದೀಗ ಲಭ್ಯವಾಗ್ತಾ ಇವೆ. ಹೀಗಾಗಿ ಅನುಪಮಾ ಶೆಣೈ ಅವರು ನೇರವಾಗಿ ಡಿಜಿಪಿ ಓಂ ಪ್ರಕಾಶ್ ಅವರು ವಿರುದ್ಧವಾಗಿ ಸಮರ ಸಾರಿರುವುದು ಇದೀಗ ಬಹಿರಂಗವಾಗ್ತಾ ಇದೆ. ಸೌಖ್ಯ. ಓಕೆ, ಈಗ ಡಿಜಿ ಅವರು ಯಾವ ರೀತಿ ಫೋನಲ್ಲಿ ಮಾತಾಡಿದ್ರು ಅನ್ನೋ ಆಡಿಯೋ ಕೂಡ ನಮ್ಗೆ ಸಿಕ್ಕಿದೆ. ಅಂದ್ರೆ ಇದೇನ್ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಸರ್, ನಂಗೆ ಶಾಸಕರ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಅಂದಕ್ಕೆ ಅದೆಲ್ಲ ಬಿಟ್ಟು ಹಾಕಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಂದ್ರೆ ಒತ್ತಡಕ್ಕೆ ಎಷ್ಟರ ಮಟ್ಟಿಗೆ ಓಂ ಪ್ರಕಾಶ್ ಅವರು ಮಣಿತಾ ಇದ್ದಾರೆ ಅನ್ನೋದು ಇಲ್ಲಿ ಮತ್ತೆ ಸ್ಪಷ್ಟವಾಗಿದೆ. ಗಣಪತಿ ಅವರ ಪ್ರಕರಣದಲ್ಲಿ ಕೂಡ ಅವರನ್ನ ಡಿಜಿಪಿ ಸ್ಥಾನದಿಂದ ಕೈ ಬಿಡಬೇಕಾ ಅಂತ ಸರ್ಕಾರ ಕೂಡ ಚಿಂತನೆ ನಡೆಸಿತ್ತು. ಮತ್ತೆ ಪೊಲೀಸ್ ಇಲಾಖೆ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಅಂತ ಈ ಒಂದು ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಈ ಪತ್ರದಿಂದಾಗಿ ಏನಾದ್ರೂ ಬದಲಾವಣೆ ಆಗಬಹುದು ಅಂತೀರಾ? ಖಂಡಿತವಾಗಿಯೂ ಸೌಖ್ಯ. ಯಾಕಂತಂದ್ರೆ ಡಿಜಿಪಿ ಓಂ ಪ್ರಕಾಶ್ ಅವ್ರನ್ನ ಆ ಹುದ್ದೆಯಿಂದ ಕೆಳಗಿಳಿಸ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅನುಪಮಾ ಶೆಣೈ ಸ್ವಲ್ಪ ದಿನಗಳ ಕಾಲ ಸುಮ್ಮನಿದ್ರು ಅಂತ ಹೇಳ್ಬೋದು. ಆದ್ರೆ ಇದೀಗ ಡಿಜಿಪಿ ಓಂ ಪ್ರಕಾಶ್ ಅವರ ಕುರ್ಚಿ ಸೇಫ್ ಆದ ನಂತರ ಇದೀಗ ಮತ್ತೆ ಅನುಪಮಾ ಶೆಣೈ ಅವರು ಡಿಜಿಪಿ ಓಂ ಪ್ರಕಾಶ್ ಅವರ ವಿರುದ್ಧ ನೇರವಾಗಿ ಸಮರವನ್ನ ಸಾರಿದ್ದಾರೆ. ಕೇಂದ್ರ ಗೃಹ ಸಚಿವರಿಗಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಡಿಜಿಪಿ ಓಂ ಪ್ರಕಾಶ್ ಅವರು ರಾಜಕಾರಣಿಗಳ ಕೈಗೊಂಬೆಯಾಗಿ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಆಡಿಯೋ ವಿಡಿಯೋ ಸಮೇತವಾಗಿ ಕೇಂದ್ರ ಸರ್ಕಾರಕ್ಕೆ ಅನುಪಮಾ ಶೆಣೈ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಂತಂದ್ರೆ ವಿವಿಧ ಏನು ಡಿವೈಎಸ್ಪಿ ಆತ್ಮಹತ್ಯೆಗಳಾದವು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೂ ಸಹ ಸಮಗ್ರವಾದಂತಹ ಮಾಹಿತಿಗಳನ್ನ ದಾಖಲೆಗಳ ಸಮೇತ ಕೇಂದ್ರ ಗೃಹ ಸಚಿವರಿಗೆ ಅನುಪಮಾ ಶೆಣೈ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಂತಂದ್ರೆ ತಾವು ಏನು ಡಿವೈಎಸ್ಪಿ ಆದಂತ ಸಂದರ್ಭದಲ್ಲಿ ತಮಗೆ ಯಾವ ರೀತಿಯಾಗಿ ಕಿರುಕುಳವನ್ನು ಕೊಟ್ಟರು, ತಮಗೆ ನೈತಿಕವಾಗಿ ಸ್ಥೈರ್ಯವನ್ನ ಯಾವ ರೀತಿಯಾಗಿ ಕುಂದಿಸಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೂ ಸಹ ಅನುಪಮಾ ಶೆಣೈ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೌಖ್ಯ. ಓಕೆ, ಈಗ ಕೇಂದ್ರ ಗೃಹ ಇಲಾಖೆಗೆ ದೂರು ಕೊಟ್ಟ ಮಾತ್ರಕ್ಕೆ ಯಾವುದೋ ಮೂಲೆಯ ಬಳ್ಳಾರಿಯಲ್ಲಿ ಡಿವೈಎಸ್ಪಿ ರಾಜೀನಾಮೆ ಕೊಟ್ಟಂತ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಅಷ್ಟು ಸೀರಿಯಸ್ ಆಗಿ ಪರಿಗಣಿಸುತ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಅಷ್ಟೇ ಅನ್ಯಾಯ ಆಗ್ತಿದೆ. ಪರಮೇಶ್ವರ್ ನಾಯ್ಕ್ ಅವರು ಮಾಜಿ ಸಚಿವರು, ಕಾರ್ಮಿಕ ಸಚಿವರಾಗಿದ್ದಾಗ, ಬಳ್ಳಾರಿ ಉಸ್ತುವಾರಿಯಾಗಿದ್ದಾಗ ನಡೆಸಿದಂತ ದೌರ್ಜನ್ಯ ಇದು. ಅದಾದ ಬಳಿಕ ಗಣಪತಿ ಅವರ ಕೇಸಲ್ಲಿ ಕೆಜೆ ಜಾರ್ಜ್ ಅವರ ಹಸ್ತಕ್ಷೇಪ, ಆ ಬಗ್ಗೆ ವಿಚಾರ ಕೂಡ ನಮಗೂ ಗೊತ್ತಿರದೆ. ಅಂದ್ರೆ ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದಾನೇ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಬೀಳ್ತಾ ಇದೆ ಅಂತ ಅನ್ಸೋದಿಲ್ವಾ? ಖಂಡಿತವಾಗಿಯೂ ಸೌಖ್ಯ. ಒಂದ್ ಕಡೆ ರಾಜ್ಯ ಸರ್ಕಾರ IPS ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ತಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಕೆಲಸವನ್ನ ಮಾಡಿಸ್ಕೋತಾ ಇರೋದು ಒಂದು. ಇನ್ನೊಂದು ರೀತಿಯಲ್ಲಿ ಏನು IPS ಅಧಿಕಾರಿಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಾ ಇರೋದ್ರಿಂದ IPS ಅಧಿಕಾರಿಗಳ ವಿರುದ್ಧವಾಗಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಬೇಕು, ಅವರ ವಿರುದ್ಧವಾಗಿ ಯಾವ್ಯಾವ ದೂರುಗಳಿವೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೂ ಸಹ ಅನುಪಮಾ ಶೆಣೈ ಕೇಂದ್ರ ಗೃಹ ಸಚಿವರಿಗೆ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಂತಂದ್ರೆ 3 ಪುಟಗಳವಾಗಿ ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿಗೆ ಸಂಬಂಧಿಸಿದಂತೆ ಸಾಕಷ್ಟು ದಾಖಲೆಗಳನ್ನ ಅನುಪಮಾ ಶೆಣೈ ಕೇಂದ್ರ ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಅಂತಂದ್ರೆ ಈ ಹಿಂದೆ ಮಂಡ್ಯದಲ್ಲಿ ಕೊಡಗಿನಲ್ಲಿ ನಡೆದ ಕೋಮುಗಲಭೆ ಪ್ರಕರಣನೇ ಬೇರೆ, ಅಲ್ಲಿ ಆದಂತ ಘಟನೆ ಬೇರೆ ಅಂತ ಹೇಳಿ ಅನುಪಮಾ ಶೆಣೈ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೌಖ್ಯ. ಧನ್ಯವಾದ ವೀರೇಶ್ ದಾನಿ ನಿಮ್ಮ ಮಾಹಿತಿಗೆ.
ದೇಶದ ರಾಜಧಾನಿ ದೆಹಲಿಗೆ ಹೋಗಿ ತಮ್ಮ ರಣಕಹಳೆಯನ್ನು ಮೊಳಗಿಸಲು ಪ್ರಯತ್ನಿಸುತ್ತಿರುವಂತಹ ಅನುಪಮಾ ಶೆಣೈ ಅವರು ಇವತ್ತು ದೇಶದ ಗೃಹ ಮಂತ್ರಿಗಳಾಗಿರುವಂತಹ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಕೆಲವು ಆಡಿಯೋ ಕ್ಲಿಪ್ಗಳನ್ನು ಅವರ ಮುಂದೆ ಕೊಟ್ಟಿದ್ದಾರೆ. ಆ ಕ್ಲಿಪ್ಗಳು ಈಗಾಗಲೇ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇದೆಲ್ಲವೂ ಅನುಪಮಾ ಶೆಣೈ ಕೊಟ್ಟಿರುವಂತಹ ಕ್ಲಿಪ್ಗಳು. ಇದು ಮದುವೆ ಮಾತು ಸ್ಟ್ರೈಟ್ ಫಾರ್ವರ್ಡ್. ಇತ್ತೀಚೆಗೆ ನಟ ಯಶ್ ಹಾಗೂ ರಾಧಿಕಾ ಪಂಡಿತ್ ಗೋವಾದಲ್ಲಿ ಎಂಗೇಜ್ಮೆಂಟ್ ಆಗಿ ಸುದ್ದಿಯಾಗಿದ್ರು. ತಮ್ಮ ಕುಟುಂಬ ಹಾಗೂ ಆತ್ಮೀಯರೆದುರು ಉಂಗುರವನ್ನ ಬದಲಾಯಿಸಿಕೊಂಡ ಜೋಡಿ 5 ದಿನ ಆದಮೇಲೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ.